ಎಷ್ಟು ಎಕರೆ ಅಣ್ಣ ಇದು? 3 ಎಕರೆ 20 ಕುಂಟೆ. 3 ಎಕರೆ 3 ಎಕರೆ 2 ಎಕರೆ 28 ಕುಂಟೆ. 2 ಎಕರೆ 28. 2 ಎಕರೆ. ಅಡಿಕೆ ಗಿಡ ಎಷ್ಟು ವರ್ಷದವು ಇವು? 5 ವರ್ಷದಾಗ. 5 ವರ್ಷ. ಚೆನ್ನಾಗಿ ಮೇಂಟೈನ್ ಮಾಡಿದ್ದೀವಿ. ಎಲ್ಲ ಒಂಬಳೆ ಹೊಡೆದೇವಲ್ಲ? ಹ್ಞೂ, ಎಲ್ಲ ಒಂಬಳೆ ಬಂದವೆ. ಇಂಥ ಒಂಬಳೆ ಹೊಡೆದು 5 ವರ್ಷದ ಗಿಡ ಇದು. ಎಲ್ಲ ಪ್ರತಿಯೊಂದಕ್ಕೂ ಡ್ರಿಪ್ಪಾ? ಡ್ರಿಪ್. ಫುಲ್ ಡ್ರಿಪ್ ಆಗಿದೆ. ತೆಂಗಿನ ಗಿಡ ಎಷ್ಟಾಯ್ತು ಅಣ್ಣ? ತೆಂಗಿನ ಗಿಡ 40 ಗಿಡ ಆಯ್ತು. ತೆಂಗಿನ ಗಿಡ 40 ಆಯ್ತು. ಜನರಲ್ಲ? ಜನರಲ್. ಮೂಲ ಜನರಲ್ಲು. ಸುತ್ತ ಪೆನ್ಷನ್ ಹಾಕಿದ್ದೀರಾ? ಎಲ್ಲ ಮುಳ್ಕೊಂಡು. ಅಲ್ಲಿ ಏನು ಶೆಡ್ ಅದು? ಎರಡು ಮನೆ. ಮನೆ ವಾಸ ಇರೋಕ್ಕೆ. ಕುರಿ ಶೆಡ್ಡು. ಕುರಿ ಶೆಡ್ ಮಾಡಿದ್ದೀರಾ? ಕುರಿ ಎಲ್ಲ ಹೊಸ ಮನೆ. ಮತ್ತೆ ಕೋಳಿ ಎಲ್ಲ, ಕೋಳಿ, ನಾಟಿ ಕೋಳಿ, ಕುರಿ ಎಲ್ಲ ಸಾಕಿದ್ದೀರಾ? ಇದೇನ ಸಣ್ಣ ಗಿಡ ನಾವು ಒಂದೊಂದು ಕ್ವಿಂಟಲ್ಲಿ ಹೋಗಿರುತ್ತೆ. ಅವು ಮುನ್ನಡೆದಾಗ ಗಿಡ ಮುರ್ಕೊಂಡು ಆವಾಗ ಸಣ್ಣ ಇಕ್ಕಿಲ್ಲ. ಎಲ್ಲ ಪ್ರತಿಯೊಂದಕ್ಕೂ ಹಿಂಗೆ ಡ್ರಿಪ್ ಮಾಡಿದ್ದೀರಾ? ತುಂಬ ಚೆನ್ನಾಗಿ ಮಾಡಿದ್ದೀರಣ್ಣ ಮೇಂಟೆನೆನ್ಸ್. ಸೂಪರ್, ಒಳ್ಳೆ ತೋಟ. ಬೋರು ಒಂದು 2,000 ಅಡಿಕೆ ಗಿಡ ಇದೆ, ಒಂದು 40 ತೆಂಗಿನ ಗಿಡ, ಎಲ್ಲ ಫಸಲು ಬಂದಿರೋದು. ಒಂದೇ ಬೋರ? ಒಂದೇ ಬೋರ್. ಚೆನ್ನಾಗಿ ಬರುತ್ತಾ ನೀರು? ನೀರು ಚೆನ್ನಾಗಿ ಬರುತ್ತೆ. ಇನ್ನಿಷ್ಟು ತೋಟ ಇದೆ ಏಕ ಹಿಂಗೆ. ಎಷ್ಟಡಿ? 8 ಅಡಿಗೆ ಒಂದು ಗಿಡನಾ? 9 ಎಕರೆ. ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಣ್ಣ. ಸೂಪರ್ ಅಡಿಕೆ ಗಿಡಗಳು. ಏನು ಉದ್ಮನಹಳ್ಳಿ ಗರ್ನಿ ಗ್ರಾಮ ಅಂತ. ತೋಟ ಬಲ್ ಚೆನ್ನಾಗೈತಿ. ಎಲ್ಲ ಬಲ್ ಕಷ್ಟ ಬಿದ್ದಿದ್ದೀರಾ. ಈಗ ಬರೋರಿಗೆ ಫಸ್ಲಿಗೆ ಕೈಗೆ ಸಿಗ್ತದೆ. ಕಷ್ಟಪಟ್ಟೆ. ತೆಂಗಿನ ಗಿಡನೂ ಅಷ್ಟೇ. ಮನೆಗಳು ಏನಂದ್ರೆ ನಿಮ್ಗೆ ಬಲ ಅನುಕೂಲ ಇತ್ತು. ಏನ್ ಬೇರೆ ಯಾರನ್ನ ಬಂದು ನಿಮ್ಮನ್ನ ಹಂಗೆ ಕಾಪಾಡ್ಕೊಂಡು ಹೋದ್ರೆ ಅನುಕೂಲ, ಇಲ್ಲ ಏನಾನ ಅವರೇ ಇರ್ತೀನಿ ಅಂದ್ರೆ ಕಷ್ಟ. ನಿಮ್ಗೆ ಸ್ವಲ್ಪ ಅನುಕೂಲ ಅಷ್ಟೇ ಅಲ್ವಾ? 1.5 ಲಕ್ಷ ದುಡ್ಡೇ ಕೊಟ್ಟಿರ್ಬೋದು ದೇವಸ್ಥಾನದಲ್ಲಿ. ಟೈಮ್ ಕಾಪಾಡಿರ್ತಾರೆ. ನಿಮಗೂ ಒಂದು ನಮ್ಮ ಕಟ್ಟಿಗೆ ನೋಡ್ಕೊಂಡು ಹೆಂಗೋ ಮನೆನೂ ಅಷ್ಟೇ. ನಾವು ಹೊಲದಾಗ ಮನೆ ಆರಾಮಾಗಿದ್ರಿ ಅಲ್ವಾ? ಫ್ಯಾಮಿಲಿ ಪೂರ್ತಿ ಇಲ್ಲೇ ಇದ್ರೆ ಪೂರ ಇದ್ವಿ. ನಾಟಿ ಕೋಳಿ ಎಷ್ಟು ಇದಾವಣ್ಣ? 20 ನಾಟಿ ಕೋಳಿ. ಕುರಿ 10. ಅದೇ ಹಾಯ್ ಫ್ರೆಂಡ್ಸ್, 25 ಅಡಿ ಸಬ್ ರೋಡು. ತುಂಬ ಜನ ಕೇಳ್ತಿದ್ರಿ ಒಂದು ತೋಟ ಬೇಕು ಡೆವಲಪ್ಮೆಂಟ್ ಮಾಡಿರೋದು ಅಂತ. ಜನರಲ್ ಪ್ರಾಪರ್ಟಿ ತುಂಬ ಚೆನ್ನಾಗಿದೆ. 25 ಅಡಿ ಸಬ್ ರೋಡು. ಹಾಗೆ ಇಲ್ಲಿ ಟಾರ್ ರೋಡ್ ಸಿಗುತ್ತೆ. 1.5 ಕಿಲೋಮೀಟರು. 1.5 ಕಿಲೋಮೀಟರಲ್ಲಿ ಟಾರ್ ರೋಡು. ಈ ಸೈಡು ಐಡಹಳ್ಳಿ 4 ಕಿಲೋಮೀಟ್ರು. ಈ ಸೈಡು ಹೊಸಕೆರೆ 8 ಕಿಲೋಮೀಟ್ರು. ಪಾಗೋಡ ಹೈವೇಯಿಂದ 8 ಕಿಲೋಮೀಟ್ರು. ಹೊಸಕೆರೆ, ಐಡಹಳ್ಳಿ, ಮಧುಗಿರಿ ತಾಲೂಕು, ಗರಣಿ ಗ್ರಾಮ.